1 ಎಕರೆಯಲ್ಲಿ ಅವ್ರ ತಾತ ಮುತ್ತಾತವ್ರ ಕಾಲದಿಂದ ಅದನ್ನೇ ವ್ಯವಸಾಯ ಮಾಡ್ಕೊಂಡು 1 ಎಕರೆಯಲ್ಲಿ ಅವ್ರ ತಾತ ಮುತ್ತಾತವ್ರ ಕಾಲದಿಂದ ಅದನ್ನೇ ವ್ಯವಸಾಯ ಮಾಡ್ಕೊಂಡು ಬೆಟ್ಟದಷ್ಟು ನಾವು ಪರಿಹಾರ ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು 100 ಮಾವಿನ ಗಿಡ, ನೇರಳೆ ಗಿಡ ಎಲ್ಲ ಇದೆ. ಆದ್ರೂ ಕೃಷಿ ಮತ್ತೆ ಅರಣ್ಯ ಇಲಾಖೆ ಎಲ್ಲ ಅದಕ್ಕೆ ಎಷ್ಟು ಮರಗಳು ಹೋಗಿದೆ ಅದನ್ನ ಮಲ್ಕೆ ನೀರಿಲ್ಲ ಮೇಡಮ್, ಇದು ಇಲ್ಲಿ ಬೋರ್ ಇಲ್ಲ, ಎಲ್ಲ ಕರೆಂಟ್ ತೆಗೆದುಬಿಟ್ರಿ ಇವರು ಬೋರ್. ವರ್ಷ ಅಂತೂ ಆಗಿದೆ ಮೇಡಮ್, ಕರೆಂಟ್ ಎಲ್ಲ ತೆಗೆದುಬಿಟ್ಟಿಲ್ಲ. ಇಷ್ಟೇ ಇದ್ದಿದ್ದು ಮೇಡಮ್, ಇದೆಲ್ಲ ಹಳ್ಳ ಹಂಗೆ ಇದ್ದಿದ್ದು. ಇವರು ಮಣ್ಣು ಫಿಲ್ ಮಾಡಿರೋದು. ಅವರು ಕೊಟ್ಟಿದ್ದಾರೆ ಎಲ್ಲ ಕಾಣ್ತಾ ಇದ್ದಾರೆ. ಮೇಡಮ್ ಇಳಿಯೋಕ್ಕಾಗಲ್ಲ. 39 ಎಕರೆ 39 ಎಕರೆ ಆಗಿರೋದ್ರಲ್ಲಿ 1 ಎಕರೆ ಬಿಟ್ಟೋಗಿದೆ. ಅದು ಆವಾಗ ಪಿ ನಂಬರ್ ಇತ್ತಂತೆ, ಅವರು ಅದಕ್ಕೆ ಬಿಟ್ಬಿಟ್ಟಿದ್ದಾರೆ. ಸೊ ಈಗ ಅವರು ದುರಸ್ತಿ ಮಾಡ್ಕೊಂಡಿದ್ದಾರೆ, ಪಿ ನಂಬರ್ ತೆಗೆದಿದ್ದಾರೆ. ಸೊ ಅದನ್ನು ಇವಾಗ ಇವರು ಕನ್ಸಿಡರ್ ಮಾಡಬೇಕು ಅಂತ. ಸರಿ ಮೇಡಮ್, ನಿಮ್ಮ ಕಡೆಯಿಂದ ಒಂದು ಲೆಟರ್ ನಮಗೆ ಕೊಟ್ಟಿದ್ದಾರೆ. ಇಂಥ ಸರ್ವೆ ನಂಬರ್ನಲ್ಲಿ ಇಷ್ಟು ಏರಿಯಾದು ಮೌಲ್ಯಮಾಪನ ಮಾಡಿ ಮಾಲ್ಕಿ ಮಾಡಿಕೊಡಿ ಅಂತ. ನಾವು ಆಮೇಲೆ ಸರ್ವೆ ಮಾಡಿಬಿಟ್ಟು ಎವ್ಯಾಲ್ಯೂಷನ್ ಮಾಡಿಬಿಟ್ಟು ನಿಮಗೆ ರಿಪೋರ್ಟ್ ಕೊಡ್ತೀವಿ. ಓಕೆ. ಹಲೋ, ನಾರಾಯಣ ಗೌಡ. 39 ಎಕರೆ ಆಗಿದೆ. ಇದರಲ್ಲಿ ಏನಿದೆ ಅದನ್ನ ತೋಟಗಾರಿಕೆ ಕಡೆಯಿಂದ ಮಾಡಿಸ್ಕೊಡಿ, ಓಕೆನಾ? ಬರೋದು ಹೋಗೋದು ನಾನು ಫೈಟ್ ಮಾಡ್ತೀನಿ. ಇವತ್ತು ಕೊಡ್ತೀವಿ, ನಾಳೆ ಬೆಳಗ್ಗೆ ಕೆಲಸ ಮಾಡಿದ್ದೆಲ್ಲ ನಾವು ರೈಟ್ ತಿಂದಾಗೆಲ್ಲ ನೋಡಿದ್ದೆಲ್ಲ ಡೆಮೊಲಿಷ್ ಮಾಡಿಬಿಟ್ಟಿದೆ. ಇಲ್ಲಿವರೆಗೂ ನಮ್ಮ ಗಿಡಗಳನ್ನ ಇದನ್ನು ಕೂಡ ಡೆಮೊಲಿಷ್ ಮಾಡಿ ಇದೆ. 274 ಇಲ್ಲಿವರೆಗೂ ಬರುತ್ತಾ? ಅಲ್ಲಿವರೆಗೂ ಬರುತ್ತೆ. ಇದು ಪಿ ನಂಬರ್ ತೆಗೆದಿರೋದು ಎಷ್ಟು ದಿನ ಆಯಿತು? ಆಯ್ತು ಮೇಡಮ್, 2-3 ವರ್ಷ ಆಯ್ತು. ಆವಾಗಿಂದ ನೀವು ಕೊಟ್ಟೆ ಎತ್ಕೊಂಡೋಗಿ ಕೊಟ್ಟರೆ ಅವಾರ್ಡ್ ಮಾಡಿಲ್ಲ ಮೇಡಮ್. ನನಗೆ ಪಿ ನಂಬರ್ ಇದ್ದಾಗೂ ಕೊಟ್ಟೆ ಎತ್ಕೊಂಡೋಗಿ ದಾಖಲೆ ಎಲ್ಲರಿಗೂ ಅವಾರ್ಡ್ ಮಾಡಿದ್ರಿ, ನಮ್ಗೆ ಯಾಕೆ ಮಾಡಿಲ್ಲ? ಪ್ರತಿದಿನ ಹೋಗ್ತಾನೆ ಇರ್ತಾರೆ, ಬರ್ತಾನೆ. ಬನ್ನಿ ಮೇಡಮ್, ನೀವು ಬನ್ನಿ, ಇಲ್ಲಿ ನೀವೇ ಹಾಕ್ಸ್ಬೇಕಾಗಿರೋದು. ಪರವಾಗಿಲ್ಲ, ಬನ್ನಿ. ನೋಡ್ರ ಉಂಡ್ರ ಏನೇ ಇಲ್ಲಾದ್ರು ಪೊಲೀಸ್ ಉಂಡಾರೆ ಎಂದ್ರು ಉಂಡ್ರಪ್ಪ. ಎಷ್ಟು ದಿನ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂ ಸ್ವಾಧೀನ ಮಾಡಿಕೊಂಡಿರುವ ಐತಂಡಳ್ಳಿ ಗ್ರಾಮದ ರೈತ ವೆಂಕಟೇಶ್ವರಪ್ಪನವರ ಒಂದು ಕಂದಾಯ ವ್ಯಾಪ್ತಿಯ ಸರ್ವೆ ನಂಬರ್ 42. ಆದರೆ ಹೊಸ ಸರ್ವೆನ 274. ಅಲ್ಲ, 1 ಎಕರೆ. ಆ 1 ಎಕರೆಯಲ್ಲಿ ಅವ್ರ ತಾತ ಮುತ್ತಾತವ್ರ ಕಾಲದಿಂದ ಅದನ್ನೇ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು. ಇವರೇನೋ ನಾವು ರಸ್ತೆ ಅಭಿವೃದ್ಧಿ ಮಾಡ್ತೀವಿ, ರೈತರಿಗೆ ಏನು ಬೆತ್ತದಷ್ಟು ನಾವು ಪರಿಹಾರ ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ. ಅದು ಯಾವಾಗ ಅವರು ನೋಟಿಫಿಕೇಶನ್ ಮಾಡಿರೋ ನಮ್ಗಿಲ್ಲ. ಆದ್ರೆ ಇವ್ರಿಗೆ ನೋಟಿಸ್ ಕೊಟ್ಟಿರೋದು ಯಾವಾಗ? 13/6 ಅಲ್ಲ, 21/9/2024. ಇನ್ನೂ ವರ್ಷ ಕೂಡ ಆಗಿಲ್ಲ ಕೊಟ್ಟು. ಆದ್ರೂ ಸಹ ಅದರಲ್ಲಿ ಮಾವಿನ ಗಿಡ, 200 ಮಾವಿನ ಗಿಡ, ನೇರಳೆ ಗಿಡ ಎಲ್ಲ ಇದೆ. ಆದ್ರೂ ಸಹ ಅಲ್ಲಿಗೆ ಸಂಬಂಧಪಟ್ಟ ಏನು ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳಿದ್ದಾರೆ, ಅವರು ಅಲ್ಲಿನ ಕೆಲಸ ನಿರ್ವಹಿಸುವಂತ ಅಧಿಕಾರಿಗಳು, ಕಂದಾಯ ಇರ್ಬೋದು, ಸರ್ವೆ ಇರ್ಬೋದು, ಎಲ್ಲಾ ಅಧಿಕಾರಿಗಳು, ತೋಟಗಾರಿಕೆ, ಕೃಷಿ ಮತ್ತೆ ಅರಣ್ಯ ಇಲಾಖೆ ಎಲ್ಲ ಅಧಿಕಾರಿಗಳು ಒಳಗೊಂಡಂತೆ ರೈತರನ್ನು ಆ ಜಮೀನಿನ ಹತ್ತಿರ ಕರ್ಕೊಂಡು ಬಂದು ಅದನ್ನು GPS ಮಾಡಿ ಎಷ್ಟು ಮರಗಳು ಹೋಗಿದೆ ಅದನ್ನ ಮಲ್ಕಿ, ಅಂದ್ರೆ ಮರಗಳಿಗೆಲ್ಲ ಮೌಲ್ಯಮಾಪನ ಮಾಡಬೇಕು. ಒಂದು ಮಾವಿನ ಮರ ಅದಕ್ಕೆ ಎಷ್ಟು ವರ್ಷ ಆಯುಸ್ಸಿದೆ, ಅಂದ್ರೆ ಇವತ್ತು 1 ವರ್ಷ ಇದೆಯಾ, 10 ವರ್ಷ ಇದೆಯಾ, 50 ವರ್ಷ ಬದುಕ್ತದ ಅಂತೇಳಿ ಅದನ್ನ ಮೌಲ್ಯ ಕಟ್ಕೊಂಡು ಆಮೇಲೆ ಅವ್ರಿಗೆ ಪರಿಹಾರ ಕೊಡಬೇಕು. ಯಾಕಂದ್ರೆ ಇವತ್ತು 0 ಕಳ್ತೂರಿಂದ ಇವತ್ತು ಚೆನ್ನೈ ಎಲ್ಲಿ ಗಂಟೆ ಹೋಗ್ತದೆ ಎಲ್ರಿಗೂ ಪರಿಕರ. ಆಂಧ್ರದಲ್ಲಿ ಜಾಸ್ತಿ ಕೊಟ್ಟಿದೆ. ಇವ್ರು ಕೊಟ್ಟೋದು ಎಷ್ಟು? 5,16,000 ರೂಪಾಯಿ ಮಾತ್ರ ಈ ರೆಸ್ಟ್ ಏರಿಯಾದಲ್ಲಿ. 40 ಎಕರೆಯಲ್ಲಿ 39 ಎಕರೆ ಎಲ್ರಿಗೂ ಕೊಟ್ಟಿದೆ, ಇವ್ರಿಗೆ ಮಾತ್ರ ಇನ್ನೂ ಕೊಟ್ಟಿಲ್ಲ. ಕೇಳಿದ್ರೆ SLO ಹೇಳ್ತಾರೆ ನಾವು ಕಾಂಟ್ರಾಕ್ಟರ್ ಹತ್ರ ಮಾತಾಡ್ತೀವಿ, ಅವ್ರೇನೋ ಬಂದು ಮಾತಾಡ್ಕೊಟ್ರೆ. ಅಲ್ಲ ಸ್ವಾಮಿ, ಕಾಂಟ್ರಾಕ್ಟರ್ ಎಲ್ಲ ನಾವು ಜಮೀನು ಕೊಟ್ಟಿರೋದು ಸರ್ಕಾರಕ್ಕೆ.
ಆ ಸರ್ಕಾರದವರು ಬಂದು ರೈತರ ಸಮಸ್ಯೆನ ಬಗೆಹರಿಸಬೇಕು. ನಾವು ಕೇಳ್ತಾ ಇರೋದೇನು, ಸಂಬಂಧಪಟ್ಟ ತೋಟಗಾರಿಕೆ ಅಧಿಕಾರಿಗಳು ಬಂದು ಅದಕ್ಕೆ ಮೌಲ್ಯಮಾಪನ ಮಾಡಲಿ, ಎಷ್ಟು ಬೆಲೆ ಬರ್ತದೆ 50 ವರ್ಷಕ್ಕೆ ಅಂತೇಳಿ. ಅದರ ಪ್ರಕಾರ ನಮಗೆ SLO ಇಲ್ಲ ಡೆಲ್ಲಿಯಿಂದನೋ ಬರ್ತದೆ, ಇಲ್ಲಿಂದ ಬರ್ತದೆ ಗೊತ್ತಿಲ್ಲ, ಕೊಡ್ಲಿ. ಇವರು ನೋಟಿಸ್ ಪ್ರಕಾರ ರೈತನಿಗೆ ತಲುಪಿರೋದು ಒಂದೇ ವರ್ಷದಲ್ಲಿ, ಏನೋ 10 ವರ್ಷ 15 ವರ್ಷ ಆಗಿಲ್ಲ. 1 ವರ್ಷದಲ್ಲಿ ಸಹ ನಾನು ನನ್ನ ಹತ್ರ GPS ಇದೆ, ಅಲ್ಲಿ ಗಿಡಗಳಿಲ್ಲ ಅಂತ ಹೇಳಿದ್ರೆ ಅವತ್ತೇ ಯಾಕೆ ನೋಟಿಸ್ ಕೊಡಬಾರ್ದಾಗಿತ್ತು ರೈತನಿಗೆ? ನೋಡಪ್ಪ ನಿಂಗೆ ನೋಟಿಸ್ ಕೊಡ್ತಾ ಇದೀವಿ, ನಿನ್ ಜಮೀನಲ್ಲಿ ಮರಗಿಡಲಿಲ್ಲ ಅಂತೇಳಿ ಕೊಡ್ಬೋದಾಗಿತ್ತಲ್ಲ. ರೈತನೂ ಕರ್ಕೊಂಡ್ ಅಧಿಕಾರಿಗಳು ಬಂದಿಲ್ಲ, ನೀವು ಕೂತ್ಕೊಂಡಿರ್ತಾ ಇದು ಮಾಡ್ಕೊಂಡಿದ್ರೆ ಆ ಜೀರೋ ಕಳ್ತಿರೋ ಮಾಲೂರಲ್ಲಿ ಗಿಡಗಳೇ ಇಲ್ಲ. 100 ಕೋಟಿ ಕೊಟ್ಟಿದ್ದೀರಾ, ಆದ್ರೆ ರೈತರು ಕೊಟ್ಟಿದ್ದೀರಾ, ಅಧಿಕಾರಿಗಳು ತಿನ್ನೋ ನಮ್ಗೆ ಬೇಡ ಇಲ್ಲ. ಯಾರೋ ರೈತರು ಅನುಕೂಲ ಪಡಲಿ, ನಾವು ಅದನ್ನ ಬಗ್ಗೆ ಪ್ರಶ್ನೆ ಮಾಡಲ್ಲ. ಆದ್ರೆ ಇವತ್ತು ನೊಂದ ರೈತರಾದಂತ ವೆಂಕಟೇಶಪ್ಪನವರಿಗೆ 274 ಸರ್ವೆ ನಂಬರ್ ಅಲ್ಲಿ ಆ 1 ಎಕರೆ ಜಮೀನಲ್ಲಿರುವ ಮಾವಿನ ಗಿಡಗಳು, ನೇರಳೆ ಗಿಡಗಳಿಗೆ ಪರಿಹಾರ ನೀಡಲೇಬೇಕು. ಇಲ್ಲವಾದ್ರೆ SLO ಕಚೇರಿಯಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ದಾಖಲೆಗಳ ಸಮೇತ ನಾವು ಬೀದಿಯಲ್ಲಿ ಕೂತ್ಕೋಬೇಕಾಗ್ತದೆ. ಅದರ ಜೊತೆಗೆ ಸಾಯಂಕಾಲ 5-6 ಗಂಟೆ ಒಳಗಡೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ಬಂದು ಈ ಒಂದು ತೋಟಗಾರಿಕೆ ಅಧಿಕಾರಿಗಳ ಸಮ್ಮುಖದಲ್ಲಿ ಮತ್ತೆ ಇಲ್ಲಿ ರೈತರು, ರೈತಪರ ಹೋರಾಟಗಾರರು, ಮತ್ತೆ ಗ್ರಾಮಸ್ಥರು ಮತ್ತು ಪೊಲೀಸ್ ಇಲಾಖೆಯವರ ಸಮ್ಮುಖದಲ್ಲಿ ಆ ಮರಗಿಡಗಳ ಮೌಲ್ಯಮಾಪನವನ್ನು ನಡೀಲೇಬೇಕು, ಪರಿಶೀಲನೆ ಆಗ್ಲೇಬೇಕು, ವರದಿ ನೀಡಲೇಬೇಕು. ಆ ವರದಿ ಪ್ರಕಾರ ರೈತನಿಗೆ ಪರಿಹಾರ ಸಿಗಲೇಬೇಕು. ಇಲ್ಲವಾದ್ರೆ ಖಂಡಿತವಾಗ್ಲೂ ಇಲ್ಲಿಂದ ನಾವು ಕರಲಂತ ಮಾತೇ ಇಲ್ಲ. ಇವತ್ತು ನಮ್ಮ ಜಮೀನಲ್ಲಿದ್ದೀವಿ, ನಾಳೆ ಚೆನ್ನೈ ಕಾರಿಡಾರ್ ರಸ್ತೆ ಏನು ಇವತ್ತು ನೀವು ಇನ್ನೂ ಟೋಲ್ ವಸೂಲಿ ಮಾಡ್ತಾರೆ, ರಸ್ತೆನ ಆಗದೆ ಟೋಲ್ ವಸೂಲಿ ಮಾಡ್ತಾ ಇದ್ರೆ ರಸ್ತೆನ ಬಂದ್ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟನ ಹಿಂಪಡೆಯೋದಿಲ್ಲ. ನೀವು ಎಷ್ಟೇ ಕಾನೂನನ್ನು ಹೇಳ್ತಾರಂತೆ, ಏನೋ ಬಿಡು ನಾವು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ರೈತರನ್ನ ಒಕ್ಕಲೆಬ್ಸನ್ ಅಂತೇಳಿ, ಖಂಡಿತವಾಗ್ಲೂ ಆ ಕನಸು ಮಾತ್ರ ಕಾಣಬೇಡಿ. ಯಾಕಂದ್ರೆ ಅಲ್ಲಿ ಪೊಲೀಸ್ ಕೆಲಸ ಮಾಡೋರು ರೈತರ ಮಕ್ಕಳೇ, ರೈತರ ಕಷ್ಟ ಅಂತ ಅವ್ರಿಗೂ ಗೊತ್ತೈತೆ. ಓಕೆನಾ? 80ರ ದಶಕದಲ್ಲಿ ನಂಜುಂಡಸ್ವಾಮಿ ಹಾಕಿಕೊಟ್ಟರ ಅಡಿಪಾಯದಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ. ಮಾನ್ಯ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳೇ, ರೈತರನ್ನು ಬೆದರಿಸಿ ಎದುರಿಸಿ ನೀವು ಕಾಮಗಾರಿ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಆಗದ ಕೆಲಸ ಇದು. ಓಕೆನಾ? ನೊಂದ ರೈತರಿಗೆ ಪರಿಹಾರ ನೀಡಲೇಬೇಕು. ಪರಿಹಾರ ನೀಡದೆ ನಮ್ಮ ಜಮೀನಿನಲ್ಲಿ 1 ಎಕರೆಯಲ್ಲಿ ನೀವು ಕಾಮಗಾರಿ ಮಾಡೋಕ್ಕೂ ಆಗಲ್ಲ ಅಂತೇಳಿ ಎಚ್ಚರಿಕೆಯೊಂದಿಗೆ ಸಾಯಂಕಾಲ 6 ಗಂಟೆ ಒಳಗಡೆ ನಾವು ನಿಮಗೆ ಗಡುವು ಕೊಡ್ತಾ ಇದೀವಿ. ಆ ಗಡುವಿನ ಮಧ್ಯೆ ಬಂದು ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ, ಇಲ್ಲ ರಾತ್ರಿ 12 ಗಂಟೆಗೆ ರಸ್ತೆಯಲ್ಲಿ ಚೆನ್ನೈ ಕಾರಿಡಾರ್ ರಸ್ತೆಯಲ್ಲಿ ಕೂತ್ಕೊಳ್ಳೋದಂತೂ ಗ್ಯಾರಂಟಿ. ಆಗ ಆಗುವ ಅನಾಹುತಗಳಿಗೆ ನೇರ ಕಾರಣ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿಯ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರೇ ನೇರ ಕಾರಣ ಅಂತ ಎಚ್ಚರಿಕೆ ನೀಡ್ತಾರೆ.